ಕುಮಾರಸ್ವಾಮಿ ಈಗ ಗೆದ್ದಿದ್ದಾರೆ. ಅದಿರಲಿ, ಗೆಲ್ಲೋದು ಸೋಲೋದು ರಾಜಕೀಯದಲ್ಲಿ ಇರ್ತಕ್ಕಂಥದ್ದು. ನಾನು 3 ಚುನಾವಣೆ ಸೋತಿದ್ದೀನಿ, 2 ಪಾರ್ಲಿಮೆಂಟ್ ಸೋತಿದ್ದೀನಿ, 4 ಚುನಾವಣೆ, 2 ಪಾರ್ಲಿಮೆಂಟ್, 80ರಲ್ಲೇ ಪಾರ್ಲಿಮೆಂಟ್ ನಿಂತಿದ್ದೀನಿ. ಆಮೇಲೆ 91 ಪಾರ್ಲಿಮೆಂಟ್ ಸೋತಿದ್ದೆ, 4 ಸಾರಿ 16 ಸಾರಿ. ನೋಡಿ, ನನಗೆ ಯಾವಾಗಲೂ ಒಬ್ಬ ವ್ಯಕ್ತಿಯ ಪ್ರತಿಭೆ ಅಳಿಯತಕ್ಕಂಥದ್ದು ಅವರ ಸಾಮರ್ಥ್ಯದಿಂದ ಅಳಿಬೇಕು ಅಲ್ವಾ. ನಾನು ಕುರುಬ ಜಾತಿ ಹುಟ್ಟಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ನಾನು ಮೊದಲನೇ ಬಾರಿ ಹಣಕಾಸು ಮಂತ್ರಿ ಆದಾಗ ಒಂದು ಪತ್ರಿಕೆಯಲ್ಲಿ ಬರೆದರು, ಸಿದ್ದರಾಮಯ್ಯನಿಗೆ 100 ಕುರಿ ಲೆಕ್ಕ ಹಾಕಕ್ಕೆ ಬರಲ್ಲ, ಹಣಕಾಸು ಮಂತ್ರಿ ಹೆಂಗಪ್ಪ ಮಾಡ್ತಾನೆ ಅಂತ. ಅದೇ ಸಿದ್ದರಾಮಯ್ಯ 16 ಬಜೆಟ್ಗಳನ್ನ ಮಂಡಿಸಿದ್ದೇನೆ. ಇದೆಲ್ಲ ಆಶೀರ್ವಾದ. ಅದರಿಂದ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಾಮರ್ಥ್ಯ ಬರ್ತಕ್ಕಂಥದ್ದು, ಪ್ರತಿಭೆ ಬರ್ತಕ್ಕಂಥದ್ದು ಜಾತಿಯಿಂದ ಅವಕಾಶಗಳು ಸಿಕ್ಕಿದಾಗ, ಅವಕಾಶಗಳು ಸಿಕ್ಕಿದ್ರೆ ಮಾತ್ರ ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅವಕಾಶಗಳು ಸಿಕ್ಕಿದ್ರೆ ಮೇಲೆ ಬರೋಕ್ಕಾಗಲ್ಲ, ಆಗದೇ ಇಲ್ಲ. ಅದರಿಂದ ನೀವೆಲ್ಲರೂ ಕೂಡ ನಾನು ಒಂದು ಮನವಿಯನ್ನ ನಿಮ್ಮಲ್ಲಿ ಏನಪ್ಪ ಮಾಡ್ತೀನಿ ಅಂತಂದ್ರೆ, ಯಾವುದೇ ಕಾರಣಕ್ಕೆ ನಮಗೆ ವಿದ್ಯೆ ಅರ್ಥಲ್ಲ ಅಂತ ಅನ್ಕೊಳಕ್ ಹೋಗ್ಬಿಡಿ. ಎಲ್ರಿಗೂ ವಿದ್ಯೆ ಹಚ್ಚುತ್ತೆ. ನಾನು ಗೊತ್ತಾ ನಿಮಗೆ, 5ನೇ ತರಗತಿಗೆ ನೇರವಾಗಿ ಸೇರ್ಕೊಂಡದ್ದು ನಾನು. 1ರಿಂದ 4 ಓದಲೇ ಇಲ್ಲ, 5ನೇ ತರಗತಿಗೆ ನೇರವಾಗಿ ಸೇರ್ಕೊಂಡೆ. ಯಾಕಂದ್ರೆ ನಂಜೇಗೌಡ ಅಂತ ನಮಗೆ ಬೀರ್ ಮಕ್ಕಳು ಕೊಡ್ತಾ, ಈಗ ಸಿದ್ದರಾಮೇಶ್ವರ ದೇವ್ರು ಹೋಗ್ತವರೆಲ್ಲ ಈ ಬೀರ್ ಮಕ್ಕಳು ಕೊಡ್ತಾ ಕಲಿಬೇಕಾಗಿತ್ತು. ನಮ್ಮೂರಿನಲ್ಲಿ ಸಿದ್ದರಾಮೇಶ್ವರ ಅಂತ ಇದೆ, ಇಲ್ಲಿ ಹುಚ್ಚಪ್ಪ ದೇವರು ಅಂತ ಇದೆ, ಅಲ್ಲಿ ಸಿದ್ದರಾಮೇಶ್ವರ. ಇವರೆಲ್ಲ ಈಶ್ವರನ ಸಬ್ಸೆಕ್ಟ್ಗಳೇ ಇವರೆಲ್ಲ. ಅಲ್ಲಿ ಈಶ್ವರನ ಸಿದ್ದರಾಮೇಶ್ವರ ದೇವಸ್ಥಾನ, ಅಲ್ಲಿ ನಂಜೇಗೌಡ ಅಕ್ಷರ ಕಲಿಸಿದ ಮರಳಿನ ಮೇಲೆ. ಆ ಮರಳಿನ ಮೇಲೆ ಅಕ್ಷರ ಕಲಿತಿರೋದ್ರಿಂದ ಕನ್ನಡ ಚೆನ್ನಾಗಿ ಬಂದಿದ್ದು ನನಗೆ. ಅವರು ನಮ್ಮ ರಾಜಪ್ಪ ಅಂತ ಒಬ್ಬ ಮೇಷ್ಟ್ರು ನನಗೆ ನೇರವಾಗಿ 5ನೇ ತರಗತಿ ಅಡ್ಮಿಟ್ ಮಾಡ್ಕೊಂಡು, ಒಂದು ವೇಳೆ ರಾಜಪ್ಪ ನಮ್ಮೂರಿಗೆ ಹೆಡ್ ಮಾಸ್ಟರ್ ಆಗಿ ಬರದೇ ಹೋಗಿದ್ರೆ, ನನ್ನನ್ನು 5ನೇ ತರಗತಿ ಸೇರಿಸದೆ ಹೋಗಿದ್ರೆ, ನಾನು ನಾಯಕೂ ಆಯ್ತಿರ್ಲಿಲ್ಲ, ಮುಖ್ಯಮಂತ್ರಿನೂ ಆಯ್ತಿರ್ಲಿಲ್ಲ, MLA ಆಯ್ತಿರ್ಲಿಲ್ಲ. ಅದಕ್ಕೆ ಇದೆಲ್ಲರಿಗೂ ಕೂಡ ಸ್ವಾಭಿಮಾನ ಬರಬೇಕಾದ್ರೆ ಶಿಕ್ಷಣ ಇರಲೇಬೇಕು. ಸ್ವಾಭಿಮಾನ ಬರಬೇಕಾದ್ರೆ, ನಿಮಗೆ ಮಾತಾಡ್ತಕ್ಕಂಥ ಧೈರ್ಯ ಬರಬೇಕಾದ್ರೆ ಶಿಕ್ಷಣ ಇರಬೇಕು. ಶಿಕ್ಷಣ ಇಲ್ಲದೆ ಹೋದ್ರೆ ಗುಲಾಮಗಿರಿ ಮನೆ ಮಾಡಬೇಕು. ನಾವೇನು ಈಗ ಒಬ್ಬ ದಲಿತರವನು ಶ್ರೀಮಂತನಾಗಿದ್ರು ಕೂಡ ಏಕವಚನದಲ್ಲಿ ಮಾತಾಡಿಸ್ತೀವಿ ಅವ್ರನ್ನ. ಯಾಕಂತಂದ್ರೆ ಗುಲಾಮಗಿರಿ ಮನಸ್ಥಿತಿ ನಮಗಿದೆ. ಅದೇ ಒಬ್ಬ ಮೇಲ್ಜಾತಿಯವನು ಬಡವ ಬಂದ್ಬಿಟ್ಟು ಅವನಿಗೆ ಸ್ವಾಮಿ ಬುದ್ಧಿ ಮನಸ್ಥಿತಿ ಹೋಗ್ಬೇಕಾದ್ರೆ ಶಿಕ್ಷಣ ಇಲ್ಲೇ. ದೇವ್ರು ಮಾಡಬೇಡಿ ಅಂತ ಹೇಳಲ್ಲ. ನಾನು ದೇವಸ್ಥಾನಗಳಿಗೆ ಹೋಗ್ತೀನಿ, ನಮ್ಮೂರು ದೇವಸ್ಥಾನಕ್ಕೆ ಹೋಗ್ತೀನಿ. ಈಗ 2ನೇ ತಾರೀಕಿಗೆ ನಮ್ಮ ಮನೆ ದೇವರು ಅಲ್ಲಪಟ್ಟಣ, ಶ್ರೀರಂಗಪಟ್ಟಣ ತಾಲೂಕು, ಅಲ್ಲಿ ಹೋಗ್ತಾ ಇದ್ದೀವಿ. ನಾವೇ ದೇವಸ್ಥಾನ ಎಲ್ಲ ಕಟ್ಟಿಸಿದ್ದೀವಿ. ನಮ್ಮೂರಿಗೆ ಇಲ್ಲಿಂದ ಅಲ್ಲಪಟ್ಟಣದಿಂದ ಬಂದಂತ ದೇವರು ಸಿದ್ದರಾಮೇಶ್ವರ, ಅಲ್ಲಿ ನೆಲೆಸಿರ್ತಕ್ಕಂಥದ್ದು ಅಂತ, ತಾಯಿಯವರು ನೆಲೆಸಿದ, ಅಲ್ಲಿಂದ ಇಲ್ಲಿ ಬಂದರು ಅಂತ ಕಥೆ ಇದೆ. ಸೊ ಅದಕ್ಕೆ ನಾನೇನ್ ಹೇಳ್ತೀನಿ ಅಂತಂದ್ರೆ, ನೀವು ನಾಗಮಂಗಲದ ಜನ ಬಹಳ ದೈವ ಭಕ್ತರಿದ್ದೀರಿ.
ಜಾಸ್ತಿ ಇದೆ. ಆದರೆ ಯಾವ ಕಾರಣಕ್ಕೂ ಕೂಡ ಇದೆಲ್ಲ ಮಾಡಿ ಮಾಡ್ತಾ ಮಾಡ್ತಾ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗ್ತಕ್ಕಂಥದ್ದು ತೋರ್ಸಕ್ಕೆ ಹೋಗ್ಬೇಡಿ. ಓದಿಸ್ಲೇಬೇಕು. ಕೆಲಸ ಎಲ್ಲರೂ ಕೆಲಸ ಸಿಕ್ಕದಿಲ್ಲ, ಓದ್ಸಕ್ಕಾಗಲ್ಲ ಅಂತ ಅನ್ನಕ್ಕೆ ಹೋಗ್ಬಿಡಿ. ನೀವು ಎಷ್ಟೇ ಕಷ್ಟಪಟ್ಟರು ಕೂಡ ನಿಮ್ಮ ಮಕ್ಕಳನ್ನ ಮಾತ್ರ ಅವಿದ್ಯಾವಂತರನ್ನಾಗಿ ಮಾಡ್ತೀವಿ. ಇಲ್ಲಂದ್ರೆ ನಿಮಗೆ ಸಮಾಜದಲ್ಲಿ ಗೌರವನೇ ಇರೋದಿಲ್ಲ. ಓದಿನವರಿಗೆ ಗೌರವ ಇರ್ತದೆ, ಸ್ವಾಭಿಮಾನ ಇರ್ತದೆ, ಗುಲಾಮಗಿರಿ ಅವಕಾಶ ಇರೋದಿಲ್ಲ, ಗುಲಾಮಗಿರಿಗೆ ಅವಕಾಶ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಮಾಡಬೇಕು ಅಂತೇಳಿ ಮಾಡಬೇಕು. ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ನಾನು 2003ರಿಂದ 2008ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಆಮೇಲೆ ಮತ್ತೆ 23ರಲ್ಲಿ ಮುಖ್ಯಮಂತ್ರಿ ಆಗಿದ್ದೀನಿ. 2 ಸಾರಿ ಮುಖ್ಯಮಂತ್ರಿ ಆಗಿರೋದು ಇದೆಯಲ್ಲ, ದೇವರಾಜ್ ಅರಸ್ ಬಿಟ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರೋದು. ದೇವರಾಜ್ ಅರಸು 5 ವರ್ಷ ಇಲ್ಲಿವರೆಗೆ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಇರೋಲ್ಲ. 5 ವರ್ಷ ದೇವರಾಜ್ ಅರಸು ಒಬ್ರು, ನಾನೊಬ್ಬ. ಬರೀ ಕುರುಬರು ಪ್ರೀತಿಯಿಂದ ಅಲ್ಲ, ಕುರುಬರು ಬೆಂಬಲಿಸೋದ್ರಿಂದ ಅಲ್ಲ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರ ವರ್ಗದವರು. ಈಗ ನಾವು ನಮ್ಮ ಸರ್ಕಾರ ಬಂದಾಗ ಎಲ್ಲ ಜಾತಿ ಬಡವರು, ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು, ಅವರೆಲ್ಲರೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ರು. ಶಕ್ತಿ ಯೋಜನೆ, ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ KSRTC ಬಸ್ನಲ್ಲಿ ತಿರುಗಾಡಬಹುದು, ಫ್ರೀಯಾಗಿ. ಅನ್ನಭಾಗ್ಯ ಕಾರ್ಯಕ್ರಮ, 10 kg ಅಕ್ಕಿಯನ್ನು. ನಾನು ನಿಮ್ಗೊಂದು ಕಥೆ ಹೇಳ್ತೀನಿ ಕೇಳಿ. ನಾನು ಹೆಂಗೆ ಬಡವರಿಗೆ ಅಕ್ಕಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಯಾಕಪ್ಪ ಅಂತಂದ್ರೆ, ನಮ್ಮ ಮನೆ ಪಕ್ಕ ಒಬ್ರು ಬಡವರಿದ್ರು. ಅವ್ರ ಮನೆಯಲ್ಲಿ ಮಕ್ಕಳಿಗೆ ಏನಾದ್ರು ತೊಂದರೆ ಬಂದ್ರೆ, ಕೆಮ್ಮು ಬಂದ್ರೆ, ನೆಗಡಿ ಬಂದ್ರೆ, ಜ್ವರ ಬಂದ್ರೆ, ಬೇದಿ ಆದರೆ ನಮ್ಮ ಮನೆ ಹತ್ರ ಬಂದು ಒಂದು ತುತ್ತು ಅನ್ನಕ್ಕೋಸ್ಕರ ನಿಂತಿರೋದು. ನಾನು ಅದನ್ನು ಕಣ್ಣಾರೆ ನೋಡಿದ್ದೆ. ನಾನು ಮುಖ್ಯಮಂತ್ರಿ ಆದಾಗ ಯಾರು ಕೂಡ ಇನ್ನೊಬ್ರು ಮನೆ ಮುಂದೆ ಒಂದು ತುತ್ತು ಅನ್ನಕ್ಕೋಸ್ಕರ ಕೈ ಒಡ್ಡಬಾರ್ದು ಅಂತ ನಾವು ಎಲ್ರಿಗೂ ಬೆಲ್ಲ ಬಡವರು ಕೂಡ ಫ್ರೀಯಾಗಿ 10 kg ಅಕ್ಕಿ. ಆಮೇಲೆ ವಿದ್ಯುತ್ ಶಕ್ತಿ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ಇಂಡಿಯಾದ ಯಾವ್ದಾದ್ರು ಇತ್ತ? ಆಮೇಲೆ ನಿರುದ್ಯೋಗವನ್ನು ಬಗೆಹರಿಸಬೇಕು ಅಂತೇಳಿ ಯುವ ನಿಧಿಯನ್ನ ಪ್ರಾರಂಭ ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ ಅಂತಂದ್ರೆ, ಎಲ್ಲ ಜನರಿಗೂ, ಬ್ರಾಹ್ಮಣರಿಗೂ ಇರ್ತದೆ, ಒಬ್ಬರಿಗೂ ಇರ್ತದೆ, ಲಿಂಗಾಯತರಿಗೂ ಇರ್ತದೆ, ಕುರುಬರಿಗೂ ಇರ್ತದೆ, ಬೇರೆ ಸವಿತಾ ಸಮಾಜದವ್ರಿಗೂ ಇರ್ತದೆ, ಉಪ್ಪಾದರಿಗೂ ಇರ್ತದೆ, ಎಲ್ಲ ಜನಾಂಗದ ದಲಿತರಿಗೂ ಇರ್ತದೆ, ಅಲ್ಪಸಂಖ್ಯಾತರಿಗೂ ಇರ್ತದೆ. ಅವ್ರಿಗೋಸ್ಕರ ಎಲ್ಲ ಬಡವರು ಕೂಡ ಅವ್ರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕಲ್ಲ. ಶಕ್ತಿ ಬಂದಾಗ ತಾನೇ ಸಮಾನತೆ ನಿರ್ಮಾಣ ಆಗೋದು. ಸಮಾನತೆ ಸುಮ್ಮನೆ ನಿರ್ಮಾಣ ಆಗುತ್ತದ, ಭಾಷಣ ಮಾಡೋದ್ರಿಂದ ನಿರ್ಮಾಣ ಆಗ್ತದ. ನಾವು ಕಾರ್ಯಕ್ರಮಗಳನ್ನು ಮಾಡೋದ್ರಾಗ ಮಾತ್ರ ಮಾಡಲಿಕ್ಕೆ. ಅದಕ್ಕೆ ಈಗ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಿದ್ದೀವಲ್ಲ, ಎಲ್ಲರೂ ಪರಿಸ್ಥಿತಿ ಗೊತ್ತಾಗಬೇಕು. ಸ್ವಾತಂತ್ರ್ಯ ಬಂದ ಏನೇನಾಗಿದ್ದೀವಿ ಅಂತ, ನೀನೇನಾಗಿದ್ದೀಯಾ, ನಾನೇನಾಗಿದ್ದೀನಿ ಅಂತ ಗೊತ್ತಾಗುತ್ತಲ್ಲ. ಅದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಅದನ್ನ ಕೆಲವು ತಪ್ಪರ್ಥ ಮಾಡ್ಕೊಂಡಿದ್ದಾರೆ, ಏನ್ ಮಾಡಕ್ಕಾಗಲಿಲ್ಲ. ಏನೇ ಆಗಲಿ, ನಾವು ಎಲ್ಲ ಬಡವರಿಗೆ, ನಿಮಗೆ ಜಾತಿ ಸುಮ್ಮನೆ ಹೋಗಲ್ಲ. ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲದೆ ಹೋದ್ರೆ ಜಾತಿ ಹಂಗೇ ಇರ್ತದೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ವಿದ್ಯಾವಂತರಾಗಿ ರಾಜಕೀಯ
ನೀವಿಬ್ರು ಜೊತೆಲಿ ಇದ್ದೆ ಚಲುವರಾಯಸ್ವಾಮಿ ಶಿವರಾಮೇಗೌಡ ಜೊತೆಲಿದ್ದು ಎಲ್ಲ ಜನರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ಬೇಕಂತ ಕೆಲಸ ಮಾಡ್ತೀವಿ. ಆಯ್ತು ಬಿಡಿ, ಸುದ್ದಿನೇ ಅದನ್ನು ಹೇಳಿದ್ರೆ ಸರಿ ಇದೆ ಅಂತ ಈ ಶಿವರಾಮೇಗೌಡ ಒಂದ್ಸರಿ ಸತ್ಯ ಹೇಳ್ತಾನೆ, ಒಂದ್ಸರಿ ಸುಳ್ಳು ಹೇಳ್ಬಿಡ್ತಾನೆ. ಅದರಿಂದ ಈ ಜಾತ್ರಾ ಮಹೋತ್ಸವದಲ್ಲಿ ಅನೇಕ ಊರುಗಳಿಂದೆಲ್ಲ ಬಂದಿದ್ದಾರೆ. 14 ಕೂಟಗಳು ಅಂತಂದ್ರೆ ಬೇರೆ ಬೇರೆ ಊರುಗಳಿಂದೆಲ್ಲ ಜನ ಬಂದಿದ್ದಾರೆ. ನೀವು 3 ದಿನ ಜಾತ್ರೆ ಮಾಡಿದ್ದೀರಿ, ನೀವೆಲ್ರಿಗೂ ಒಳ್ಳೆಯದಾಗಲಿ. ನಾನು ಮುಖ್ಯಮಂತ್ರಿ ಆದಮೇಲೆ ಈ ಇದರಲ್ಲಿ 2002 ಈಗ ನಿನ್ನ ಅಧ್ಯಕ್ಷ ಮಾಡಿದಾರ ಈಗ ನಮ್ಮ ದೇವಸ್ಥಾನಗಳು ಮಂಡ್ಯ ಜಿಲ್ಲೆಯಲ್ಲಿ 2120 ABC ಅದರಲ್ಲಿ ಹಿಂದೂ ಸರ್ಕಾರ ಇದ್ದರೆ ಬಿಜೆಪಿ ಸರ್ಕಾರ ಬರೀ 90,000 ಕೊಟ್ಟಿದೆ. ಈಗ ನಾನು 4,35,00,000 ಕೊಟ್ಟಿದ್ದೀನಿ. ನಮ್ಮ ಸರ್ಕಾರ ಬಂದಿದೆ. ಆಮೇಲೆ ನಾಗಮಂಗಲದಲ್ಲಿರ್ತಕ್ಕಂಥ ಕುರುಬರ ಸಮುದಾಯ ಭವನಕ್ಕೆ ಇನ್ನು ಉಳಿದಿರ್ತಕ್ಕಂಥ ದುಡ್ಡನ್ನ ಕೊಡ್ತೇನೆ. ಆಮೇಲೆ ಚಲುವರಾಯಸ್ವಾಮಿ ಮಿನಿಸ್ಟರ್ ಆದ್ಮೇಲೆ ಹೊಸ ಚಲುವರಾಯಸ್ವಾಮಿ ಮಾಡಿರೋ ಕೆಲಸ ಮಾಡಲಿಕ್ಕೆ ಬೇರೆ ಯಾರು ಕೆಲಸ ಮಾಡಿದ್ರು. ಮೆಡಿಕಲ್ ಕಾಲೇಜ್ ಇವರಿಂದಲೇ ಬಂದದ್ದು, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇವರಿಂದಲೇ ಬಂದದ್ದು. ಆಮೇಲೆ ನೀರಾವರಿ ಕಾರ್ಯಕ್ರಮಗಳೆಲ್ಲ ಈಗ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ಇದೆಯಲ್ಲ, ಇವತ್ತೇನಾದ್ರು ಉಳಿದಿದ್ರೆ ಅದು ಚಲುವರಾಯಸ್ವಾಮಿಯಿಂದ. ನಾನು 70 ಕೋಟಿ ಕೊಟ್ಟೆ ಸರ್, ಈ ಸಲ 50 ಕೋಟಿ ಕೊಟ್ಟೆ. ಎಲ್ಲ ಕೊಟ್ಟಿದ್ದೀವಿ. ಈ ಸಾರಿ ಅಗ್ರಿಕಲ್ಚರ್ ಯೂನಿವರ್ಸಿಟಿನೂ ಕೂಡ ಮಾಡಿಸ್ಬಿಟ್ಟಿದ್ದಾರೆ. ಚಲುವರಾಯಸ್ವಾಮಿ ಇವರು ಪಾಪ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಇವರು ಇನ್ಯಾರಿಗೂ ಹೆಸರು ಅದೇನೇ ಇರಲಿ, ನಾನು ಇವತ್ತು ಓಕೆ ನಡೆಯಪ್ಪ ದೇವ್ರು ಹೇಳ್ತೇನೆ. ಈ ಮಂಜೇಗೌಡ ಶಿವರಾಮ ನಾನು ನನ್ನ ಜೊತೆ ಇರ್ತೇನೆ. ನಾನು ಇರುವಾಗ ಇರ್ತೇನೆ. ನಾವು ನೀವು ಹೊಂಟೋದ್ರೆ ನೀವು ಹೋಗ್ಬೇಕು. ಅದೇನೇ ಆಗಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಿಮ್ ಜೊತೆ ನಾನಿದ್ದೇನೆ. ನಾನೇ ಶಂಕುಸ್ಥಾಪನೆ ಮಾಡೋದು. ಇನ್ನು ಉಳಿದಂತ ಹಣವನ್ನ ಕೊಡ್ತೇನೆ.
ಏ